10ನೇ ತರಗತಿಯ ಮೊದಲನೇ ಗದ್ಯ ಭಾಗ ಕನ್ನಡ ಮೌಲ್ವಿ. ಈ ಗದ್ಯ ಭಾಗದ ಮುಂದುವರಿದ ಭಾಗವನ್ನು ನಾವು ಇದನ್ನ ಗಮನಿಸೋಣ. ಕನ್ನಡ ಮೌಲ್ವಿ ಗದ್ಯ ಭಾಗದಲ್ಲಿ ನಾವು 2ನೇ ತರಗತಿ ಇದಾಗಿದೆ. ಈ ತರಗತಿಯಲ್ಲಿ ನಾವು ಗಮನಿಸುವಂತಹ ಅಂಶಗಳು ಯಾವ್ಯಾವು ಅಂತ ಹೇಳಿದ್ರೆ ಮೌಲ್ವಿಯ ವಿದ್ಯಾಭ್ಯಾಸ ಮತ್ತು ಟಿ.ವಿ.ಜಿಯವರ ಕೃತಿ ಮತ್ತೆ ಗೊರೂರರ ಪರಿಚಯ ಮತ್ತು ಮೌಲ್ವಿ ಮತ್ತು ಗೊರೂರರ ಆಲಿಂಗನ ಇಷ್ಟು ಅಂಶಗಳನ್ನು ನಾವು ಇದನ್ನ ಗಮನಿಸ್ತೇವೆ. ಕನ್ನಡ ಮೌಲ್ವಿ ಗದ್ಯ ಭಾಗದ ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗರು. ಹೋದ ತರಗತಿಯಲ್ಲಿ ನಾವು ಕನ್ನಡ ಮೌಲ್ವಿ ಗದ್ಯ ಭಾಗದ ಲೇಖಕರ ಪರಿಚಯವನ್ನು ಮಾಡಿಕೊಂಡ್ವಿ ಮತ್ತು ಈ ಗದ್ಯ ಭಾಗದ ಆಶಯವನ್ನು ಗಮನಿಸಿದ್ವಿ. ಗದ್ಯ ಭಾಗದ ಪ್ರವೇಶ ಮತ್ತು ಕನ್ನಡ ಯಾವುದು ಈ ಗದ್ಯದಲ್ಲಿ ಬರುವಂತಹ ಮುಸ್ಲಿಂ ಮೌಲ್ವಿ ಮತ್ತು ಲೇಖಕರು ಇಬ್ಬರು ಪರಸ್ಪರ ಭೇಟಿಯಾದಂತಹ ಸಂದರ್ಭ, ಇಷ್ಟು ಅಂಶಗಳನ್ನು ಗಮನಿಸಿದ್ವಿ. ಇಲ್ಲಿ ಕನ್ನಡ ಮೌಲ್ವಿ ಮತ್ತು ಲೇಖಕರು ಇಬ್ಬರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಲೇಖಕರಿಗೆ ಗಮನ ಸೆಳೆಯುವುದು ಏನು ಅಂತ ಹೇಳಿದ್ರೆ ಅವರ ವೇಷಭೂಷಣ ಮತ್ತು ಅದಕ್ಕಿಂತ ಹೆಚ್ಚಾಗಿ ಆ ಮೌಲ್ವಿಯ ಕೈಯಲ್ಲಿದ್ದಂತಹ ಕನ್ನಡದ ಕೃತಿ ಕುಮಾರವ್ಯಾಸನ ಕೃತಿ ಗದುಗಿನ ಭಾರತ ಕೃತಿ ಅವರ ಗಮನವನ್ನು ಸೆಳೀತು. ಹಾಗಾಗಿ ಲೇಖಕರಿಗೆ ಅನಿಸುತ್ತೆ ಈ ವ್ಯಕ್ತಿಯ ಧರ್ಮ ಬೇರೆದಾಗಿದೆ, ಆದರೆ ಗ್ರಂಥ ಭಾರತ ಪವಿತ್ರ ಗ್ರಂಥವಾಗಿದೆ ಅಂತೇಳಿ ಅವರನ್ನು ತಿಳ್ಕೋಬೇಕು ಆ ವ್ಯಕ್ತಿಯ ಬಗ್ಗೆ ಅಂತೇಳಿ ಲೇಖಕರಿಗೆ ಕುತೂಹಲ ಮೂಡಿತು. ಅವಾಗ ಲೇಖಕರೇ ಮಾತಿಗೆ ಪ್ರಾರಂಭ ಮಾಡಿದ್ರು. ಹೀಗೆ ಮಾತುಕತೆ ಶುರುವಾಯಿತು. ಅವಾಗ ಹತ್ರ ಸದ್ದು ಅದನ್ನ ಗಮನಿಸಿದ್ರು. ನಿಜವಾಗೂ ಇದು ಕುಮಾರವ್ಯಾಸ ಭಾರತವೇನೆ ಅಂತ ಅವಾಗ ಖಾತ್ರಿ ಆಯಿತು ಲೇಖಕರಿಗೆ. ಹೌದು, ಇದು ನಿಜವಾಗ್ಲೂ ಕುಮಾರವ್ಯಾಸ ಭಾರತವೇ ಅಂತ ಹೇಳಿ ಹಾಗೇನೆ ಮಾತಾಡಲಿಕ್ಕೆ ಶುರು ಮಾಡಿದ್ರು. ನಿಮಗೆ ಕನ್ನಡ ಬರುತ್ತದೆಯೇ ಅಂತಲೂ ಕೇಳಿದ್ರು. ಅದಕ್ಕೆ ಆ ವ್ಯಕ್ತಿ ಏನಂತ ಹೇಳಿದ್ರಪ್ಪ ಅಂತಂದ್ರೆ, ಹೌದು, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿಯವರೆಗೆ. ಆ 3 ವರ್ಷಗಳ ಕಲಿತಂತಹ ಕನ್ನಡ ನನ್ನ 30 ವರ್ಷಗಳನ್ನು ನಿಭಾಯಿಸಿಬಿಡ್ತು ಅಂತೇಳಿ ಕನ್ನಡದ ಬಗ್ಗೆ ತನ್ನಲ್ಲಿರುವಂತಹ ಅಭಿಮಾನವನ್ನು ಆ ವ್ಯಕ್ತಿ ತೋರಿಸಿದ್ದ. ಆವಾಗ ಲೇಖಕರಿಗೆ ಆ ವ್ಯಕ್ತಿ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತೇಳಿ ಕುತೂಹಲ ಇನ್ನೂ ಹೆಚ್ಚಾಯಿತು. 30 ವರ್ಷ ನಿಭಾಯಿಸಿಬಿಟ್ಟೆ, ಮೊನ್ನೆ ತಾನೇ ನನಗೆ ನಿವೃತ್ತಿ ಆಯಿತು ಅಂತ ಹೇಳಿದ್ರು ಸಹ ಹೇಳಿದ್ರು. ಅವ್ರು ಯಾವ ಕೆಲಸದಿಂದ ಅಂತ ಹೇಳಿದಾಗ ಉಪಾಧ್ಯಾಯ ವೃತ್ತಿಯಿಂದ ಅಂತ ವ್ಯಕ್ತಿ ಹೇಳಿರ್ತೇನೆ. ಉಪಾಧ್ಯಾಯ ವೃತ್ತಿ ಅಂತಂದ್ರೆ ಯಾವ ಉಪಾಧ್ಯಾಯ ವೃತ್ತಿ? ಶಿಕ್ಷಕರಾಗಿದ್ರಿ, ಉರ್ದು ಶಿಕ್ಷಕರಾಗಿದ್ರು ಅಥವಾ ಕನ್ನಡ ಶಿಕ್ಷಕರಾಗಿದ್ರು ಅಂತೇಳಿ ಆ ವ್ಯಕ್ತಿ ಯಾರೋ ಲೇಖಕರು ಆ ವ್ಯಕ್ತಿಯನ್ನ ವಿಚಾರಿಸಿದ್ರು. ಆಗ ಆ ವ್ಯಕ್ತಿ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಕನ್ನಡ ಉಪಾಧ್ಯಾಯರಾಗಿ ಅಂತೇಳಿ ಹೇಳಿದ್ರು. ಹಾಗಾದ್ರೆ ನಿಮಗೆ ಉರ್ದು ಬರೋದಿಲ್ವಾ ಅಂತೇಳಿ ಲೇಖಕರು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ನಾನು ಕಲಿತಿದ್ದೇನೋ ಉರ್ದುನೇ, ಆದರೆ ಕಲಿಸಿದ್ದು ಕನ್ನಡ, ನಾನು ಬೋಧನೆ ಮಾಡಿದ್ದು ಕನ್ನಡವನ್ನು ಅಂತೇಳಿ ಹೇಳಿದ್ರು. ಆ ತಕ್ಷಣ ಅವರಿಗೆ ಕುತೂಹಲ ಇನ್ನೂ ಹೆಚ್ಚಾಗುತ್ತೆ. ಈ ವ್ಯಕ್ತಿಯ ಬಗ್ಗೆ ಇನ್ನೂ ತಿಳ್ಕೋಬೇಕಾಗಿರೋಂಥ ವ್ಯಕ್ತಿ ಆಗಿದ್ದಾರೆ ಇವರು. ನೋಡಿದ್ರೆ ಒಬ್ಬ ಸದ್ಗೃಹಸ್ಥ ಅಂತ ಕಾಣಿಸುತ್ತೆ, ಇದರಲ್ಲಿ ಇನ್ನೂ ಏನೋ ತಿಳ್ಕೋಬೇಕು ಅನ್ನೋ ಅಂಶಗಳಿದ್ದಾವೆ, ಕೇಳಬೇಕು ಅನ್ನೋ ಕಾತರ ಲೇಖಕರಿಗೆ ಉಂಟಾಯಿತು. ಅವಾಗ ಲೇಖಕರಿಗೆ ಅನಿಸುತ್ತೆ, ಇನ್ನೂ ಈ ವ್ಯಕ್ತಿ ಮಾತಾಡಿಸ್ಬೇಕು, ನಾನು ಎಲ್ಲಿ ಮಾತಾಡಿಸೋದ್ರೊಳಗೆ ಮುಂದಿನ ನಿಲ್ದಾಣದಲ್ಲಿ ಎಲ್ಲಿ ಇಳಿದು ಹೋಗ್ಬಿಡ್ತಾರೋ ಏನೋ ಅಂತೇಳಿ ಕಾತರದಿಂದ, ಹೌದಾ ಹೇಳಿ ಮುಂದುವರಿಸಿ ನಿಮ್ಮ ಬಗ್ಗೆ ಹೇಳಿ ಅಂತೇಳಿ ಕಾತರವಾಗಿ ಕೇಳಿದ್ರು. ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿಬಿಡುವರೋ ಎಂಬ ಕಾತರ. ಹೇಳಿ ಎಂದು ಆತರಿಸಿದೆ. ಸಾಹೇಬರು ಮತ್ತೆ ಪ್ರಾರಂಭಿಸಿದರು, ಮತ್ತೆ ಶುರು ಮಾಡಿದ್ರು ಆ ವ್ಯಕ್ತಿ ತನ್ನ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಈಗ ಆ ಮೌಲ್ವಿ ತನ್ನ ವಿದ್ಯಾಭ್ಯಾಸದ ಬಗ್ಗೆ, ತಾನು ವಿದ್ಯಾಭ್ಯಾಸ ಮಾಡಿದ ಕ್ರಮದ ಬಗ್ಗೆ, ತನ್ನ ಜೀವನದ ಬಗ್ಗೆ ಈಗ ಹೇಳ್ತಾ ಹೋಗ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬಾರದು. ನಮ್ಮೂರಿನಲ್ಲಿ ನಮ್ಮವರ ಇನ್ನೂ ಅನೇಕ ಸಂಸಾರಗಳಿದ್ದವು, ಆದರೆ ಅವರಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿಯ ಉಪಾಧ್ಯಾಯರು
ವಾರದಲ್ಲಿ 2 ದಿನ ಅಂದರೆ ಶನಿವಾರ ಮತ್ತು ಭಾನುವಾರ ನಮ್ಮ ಮನೆಗೆ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದ್ದರು. ಆ ಉಪಾಧ್ಯಾಯರು ಬುದ್ಧಿವಂತರು. ನಾನು ಉರ್ದುವನ್ನು ಬೇಗ ಬೇಗ ಕಲಿತೆ ಎಂದರು. ನಿಮಗೆ ಉರ್ದು ಬರೋದಿಲ್ವೇ ಅಂತೇಳಿ ಲೇಖಕರು ಕೇಳಿದ್ರಲ್ವಾ, ಈಗ ಅವರು ತಮ್ಮ ವಿಷಯವನ್ನು ಹೇಳ್ತಾ ಹೋಗ್ತಿದ್ದಾರೆ. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ಅಂದರೆ ಈ ಮುಸ್ಲಿಂ ಮೌಲ್ವಿ ಚಿಕ್ಕವರಿದ್ದಾಗ ಅವ್ರ ಊರಲ್ಲಿ ಅವ್ರು ವಾಸ ಮಾಡುವಂತಹ ಸ್ಥಳದಲ್ಲಿ ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರಿಗೂ ಅಂದರೆ ಮೌಲ್ವಿಯ ತಂದೆಯವರು ಇದ್ರಲ್ವ, ಅವರಿಗೂ ಸಹ ಉರ್ದು ಓದಲು ಬರೆಯಲು ಬಾರದು. ಓದೋದಕ್ಕೂ ಬರ್ತಿರ್ಲಿಲ್ಲ, ಬರೀಲಿಕ್ಕೂ ಬರ್ತಾ ಇರಲಿಲ್ಲ. ನಮ್ಮೂರಿನಲ್ಲಿ ನಮ್ಮವರ ಇನ್ನೂ ಅನೇಕ ಸಂಸಾರಗಳಿದ್ದವು. ಒಂದು ಕಡೆ ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ ಮುಸ್ಲಿಂ ಜನಾಂಗದವರು. ಈ ಮುಸ್ಲಿಂ ಮೌಲ್ವಿ ಏನಿದ್ರಲ್ವ ಅವರ ಒಟ್ಟಿಗೆ ಇನ್ನೂ ಅನೇಕ ಕುಟುಂಬಗಳು ಆ ಸ್ಥಳದಲ್ಲಿ ವಾಸವಾಗಿದ್ವು. ಆದರೆ ಅವರಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. ಒಟ್ಟಾರೆ ಆ ಸಮುದಾಯದಲ್ಲಿ ಅಲ್ಲೇನು ವಾಸ ಮಾಡಿದ್ರಲ್ವ ಆ ಕುಟುಂಬಗಳಲ್ಲಿ ಯಾರಿಗೂ ಉರ್ದುವನ್ನು ಓದೋದಕ್ಕಾಗಲಿ ಬರೆಯೋದಕ್ಕಾಗಲಿ ಬರ್ತಾ ಇರಲಿಲ್ಲ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಂದರೆ ಇಲ್ಲಿ ಮೌಲ್ವಿ ಚಿಕ್ಕವರಿದ್ದಾಗ ಏನು ವಾಸ ಮಾಡ್ತಾ ಇದ್ರಲ್ವ ಅವ್ರ ಊರು, ಅವ್ರ ಹಳ್ಳಿ, ಅಲ್ಲಿಂದ 6 ಮೈಲಿ ದೂರದಲ್ಲಿ ಒಂದು ಉರ್ದು ಶಾಲೆ ಇತ್ತು. ಆ ಉರ್ದು ಶಾಲೆ ಇದ್ದಿದ್ದೇನೋ ಸರಿ, ಆದರೆ ಅದು ವಾರದಲ್ಲಿ 2 ದಿನ ಮಾತ್ರ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿಯ ಉಪಾಧ್ಯಾಯರು ವಾರದಲ್ಲಿ 2 ದಿನ ಅಂದರೆ ಆ ಉರ್ದು ಶಾಲೆ ಊರಿಂದ ಏನು 6 ಮೈಲಿ ದೂರದಲ್ಲಿತ್ತಲ್ವ, ಅಲ್ಲಿಯ ಒಬ್ಬ ಶಿಕ್ಷಕರನ್ನ ಇವ್ರ ತಂದೆ ನೇಮಕ ಮಾಡ್ತಾರೆ. ವಾರದಲ್ಲಿ 2 ದಿನ ನಮ್ಮ ಮನೆಗೆ ಬಂದು ನಮ್ಮ ಮಗನಿಗೆ ನೀವು ಉರ್ದು ಪಾಠವನ್ನ ಕಲಿಸ್ಕೊಡ್ಬೇಕು ಅಂತೇಳಿ ಮೌಲ್ವಿಯ ತಂದೆಯವರು ಏನು ಮಾಡಿರ್ತಾರೆ, ಅಲ್ಲಿಯ ಒಬ್ಬ ಶಿಕ್ಷಕರನ್ನ ಮನೆಗೆ ಕರೆಸ್ಕೊಳ್ತಾ ಇರ್ತಾರೆ. 6 ಮೈಲಿ ದೂರದ ಒಂದು ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿಯ ಉಪಾಧ್ಯಾಯರು ವಾರದಲ್ಲಿ 2 ದಿನ ಅಂದರೆ ವಾರದಲ್ಲಿ 2 ದಿನ ಯಾವ್ಯಾವ ದಿನ? ಶನಿವಾರ ಮತ್ತು ಭಾನುವಾರ ನಮ್ಮ ಮನೆಗೆ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದ್ದರು. ವಾರದಲ್ಲಿ 2 ದಿನ ಬಂದು ನಮಗೆ ನಮ್ಮ ಮಗನಿಗೆ ಉರ್ದು ಪಾಠವನ್ನು ಮಾಡಿ ಅಂತೇಳಿ ಗೊತ್ತು ಮಾಡಿದ್ರು. ನಮ್ಮ ತಂದೆ ಗೊತ್ತು ಮಾಡಿದ್ದರು. ಆ ಉಪಾಧ್ಯಾಯರು ಬುದ್ಧಿವಂತರು, ಆ ಗುರುಗಳು ಸಹ ತುಂಬ ಬುದ್ಧಿವಂತರಾಗಿದ್ದರು. ನಾನು ಉರ್ದುವನ್ನು ಬೇಗ ಬೇಗ ಕಲಿತೆ. ಅವರು ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ಮೌಲ್ವಿಯವರಿಗೆ ಏನು ಮಾಡ್ತಾರೆ, ಉರ್ದುವನ್ನು ಕಲಿಸ್ಕೊಡ್ತಾರೆ. ಇಷ್ಟು ತನ್ನ ವಿದ್ಯಾಭ್ಯಾಸದ ಬಗ್ಗೆ ಮೌಲ್ವಿ ಹೇಳಿದಾಗ ಲೇಖಕರು ಅದನ್ನು ತುಂಬ ಆಸಕ್ತಿಯುತವಾಗಿ ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಈಗ ಲೇಖಕರಿಗೆ ಮತ್ತೊಂದು ಪ್ರಶ್ನೆ ಮೂಡ್ತು, ಮತ್ತೆ ಕೇಳ್ತಿದ್ದಾರೆ. ನಾನು ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾಗುವುದು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ಆ ವ್ಯಕ್ತಿಯನ್ನು ನೋಡಿದ್ರೇ ಗೊತ್ತಾಗ್ತಿದೆ ಅವರು ಮುಸ್ಲಿಂ ಜನಾಂಗದವರು ಅಂತೇಳಿ. ಆದರೆ ಆ ವ್ಯಕ್ತಿ ಹಿಡ್ಕೊಂಡಿರೋದು ಪುಸ್ತಕ ಯಾವುದು? ಕುಮಾರವ್ಯಾಸ ಬರೆದಿರ್ತಕ್ಕಂಥ ಮಹಾಭಾರತವನ್ನು ಕುರಿತಾಗಿರುವಂತಹ ಗ್ರಂಥ. ಅದಕ್ಕೆ ಲೇಖಕರಿಗೆ ಒಂದು ಪ್ರಶ್ನೆ ಮೂಡ್ತು. ಏನು ಅಂತ ಹೇಳಿದ್ರೆ, ನಿಮ್ಮ ಧರ್ಮ ಬೇರೆ, ಆದರೆ ನೀವು ಕುಮಾರವ್ಯಾಸ ಭಾರತವನ್ನು ಅಧ್ಯಯನ ಮಾಡಿದ್ದೀರಲ್ವಾ, ಆ ಭಾರತದ ಕಥೆ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆಯಾ? ಒಪ್ಪುತ್ತಾ ಅಂತ ಹೇಳಿದ್ರೆ ಇಷ್ಟ ಆಗಿದೆಯಾ? ಅಥವಾ ಆ ಮಹಾಭಾರತ ಕಥೆಯಲ್ಲಿ ನಮ್ಮ ಧರ್ಮ ಗ್ರಂಥದಲ್ಲಿ ನಿಮ್ಮ ಧರ್ಮಕ್ಕೆ ವಿರೋಧವಾಗಿರುವಂತಹ ಯಾವುದಾದ್ರೂ ಅಂಶ ಇದೆಯಾ? ನಿಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಏನಾದರೂ ಇದೆಯಾ ಅದರಲ್ಲಿ ಅಂಥೇಳಿ ವಿಚಾರಿಸಿದ್ರು. ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾಗುವುದು ಅದರಲ್ಲಿ ಏನೂ ಇಲ್ಲವೇ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಾಹೇಬರು ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ, ಸಾಹೇಬರು ಇದು ಧರ್ಮದ ಕತೆ, ಎಲ್ಲ ಮತಗಳನ್ನೂ ವ್ಯಾಸಂಗ ಮಾಡಬೇಕು. ಇದು ಹೇಳೋದು ಏನಪ್ಪ ಅಂತಂದ್ರೆ ಧರ್ಮದ ಕಥೆಯನ್ನ ಹೇಳುತ್ತೆ. ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು, ಎಲ್ಲ ಧರ್ಮಗಳು ಏನೇನು ಹೇಳ್ತಾವೋ ಅದೆಲ್ಲವನ್ನು ನಾವು ತಿಳ್ಕೋಬೇಕು, ಎಲ್ಲ ಧರ್ಮವನ್ನು ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳು ಇರಬೇಕು,
ನಾನು ಯಾವುದೋ ಒಂದು ಧರ್ಮಕ್ಕೆ ಸೇರಿದ್ದೀನಿ ಅಂತೇಳಿ ಬರೀ ಆ ಧರ್ಮದ ಬಗ್ಗೆನೇ ಅಧ್ಯಯನ ಮಾಡೋದು, ಆ ಧರ್ಮದ ಬಗ್ಗೆನೇ ತಿಳ್ಕೊಳ್ಳೋದು, ಆ ಧರ್ಮದವ್ರನ್ನಷ್ಟೇ ಪ್ರೀತಿಯಿಂದ ಕಾಣೋದು, ಅವ್ರಿಗಷ್ಟೇ ಬೆಲೆಯನ್ನು ಕೊಡೋದಲ್ಲ. ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಬೇಕು, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕು, ಎಲ್ಲ ಧರ್ಮದವ್ರಿಗೂ ಅವಕಾಶಗಳನ್ನ ಕೊಡಬೇಕು. ಇಲ್ಲಿ ಆ ಧರ್ಮ ಈ ಧರ್ಮನ ಯಾವ ಭೇದ ಭಾವವೂ ಇಲ್ಲ ಅನ್ನೋದು ಆ ಮೌಲ್ಯ ಮಾತಿನಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲ ಮತಗಳನ್ನು ವ್ಯಾಸಂಗ ಮಾಡಬೇಕು, ಎಲ್ಲ ಮತಗಳೂ ಇರಬೇಕು. ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ಈ ಜಗತ್ತಲ್ಲಿ ಎಲ್ಲ ಧರ್ಮಗಳು ಇರಬೇಕು, ಎಲ್ಲ ಧರ್ಮದ ತತ್ವಗಳನ್ನು ಎಲ್ಲ ವ್ಯಕ್ತಿಯು ತಿಳ್ಕೋಬೇಕು ಅಲ್ವಾ. ಇಲ್ಲದಿದ್ರೆ ಈ ಜಗತ್ತು ರಸಹೀನವಾಗಿ ಹೋಗ್ಬಿಡುತ್ತೆ. ಅದಕ್ಕೊಂದು ಉತ್ತಮವಾದ ಒಂದು ಉದಾಹರಣೆಯನ್ನ ಆ ಮೌಲ್ಯ ಕೊಡ್ತಾರೆ. ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು. ಒಂದೇ ಬಗೆಯ ಹೂ ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ. ಒಂದು ದೊಡ್ಡದಾದ ಉದ್ಯಾನವನ ಇದೆ ಅಲ್ವಾ, ಅಲ್ಲಿ ಒಂದೇ ಬಗೆಯ ಹೂವಿನ ಗಿಡ ಎಲ್ಲಿ ನೋಡಿದ್ರು ಒಂದೇ ರೀತಿಯದು ಹೂವು ಕಾಣಿಸ್ತು ಅಂತ ಹೇಳಿದ್ರೆ ಯಾರು ಮನಸ್ಸು ಹೋದ್ರೂ ತುಂಬಾ ಮನಸ್ಸಿಗೆ ಹತ್ರ ಅದು ಆಗೋದಿಲ್ಲ. ಅದ್ರ ಬದಲು ಭಿನ್ನ ಭಿನ್ನವಾದ ಹೂಗಳಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ. ಎಲ್ಲ ಹೂಗಳನ್ನ ನೋಡಬೇಕು ಅಂತ ಹೇಳಿ ಅವ್ರ ಮನಸ್ಸಿಗೆ ಬರುತ್ತೆ, ಮನಸ್ಸಿಗೆ ಖುಷಿ ಸಿಗುತ್ತೆ, ಆನಂದ ಸಿಗುತ್ತೆ. ಅದೇ ರೀತಿ ಎಲ್ಲೆಲ್ಲಿಯೂ ಒಂದೇ ರೀತಿಯ ಹೂ ಇದ್ದರೆ ಸ್ವಾರಸ್ಯವಿಲ್ಲ. ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ. ನಾನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನೂ ಓದಿದ್ದೇನೆ. ಅದೇ ರೀತಿ ಧರ್ಮ ಗ್ರಂಥಗಳು ಕೂಡ. ಹಾಗಾಗಿ ಒಂದೇ ಧರ್ಮ ಬಗ್ಗೆ ತಿಳ್ಕೊಳ್ಳೋದಲ್ಲ, ಎಲ್ಲ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ನಮ್ಮ ವ್ಯಕ್ತಿತ್ವ ಅದರಿಂದ ಏನಾಗುತ್ತೆ, ಇನ್ನೂ ಹೆಚ್ಚಾಗುತ್ತೆ. ನಾನು ಮಹಾಭಾರತವನ್ನು ಓದಿದ್ದೀನಿ, ರಾಮಾಯಣವನ್ನು ಓದಿದ್ದೀನಿ, ಭಗವದ್ಗೀತೆಯನ್ನು ಓದಿದ್ದೀನಿ, ಇನ್ನು ಕುರಾನನ್ನು ಓದಿದ್ದೀನಿ, ಎಲ್ಲವನ್ನೂ ಓದಿದ್ದೇನೆ ಅಂಥೇಳಿ ಆ ವ್ಯಕ್ತಿ ಹೇಳ್ತಾನೆ. ಎಲ್ಲ ಹೇಳುವುದು ಒಂದೇ, ಒಟ್ಟಾರೆ ಎಲ್ಲ ಧರ್ಮಗಳು ಕೊನೆಯದಾಗಿ ಹೇಳೋದು ಒಂದೇ. ಏನು ಅಂತ ಹೇಳಿದ್ರೆ ಮನುಷ್ಯ ಒಳ್ಳೆಯವನಾಗಿರಬೇಕು ಎಂದು. ಮನುಷ್ಯ ಒಳ್ಳೆಯವನಾಗಿರಬೇಕು, ಅದೇ ಧರ್ಮ. ಧರ್ಮ ಅಂದ್ರೆ ಒಳ್ಳೆಯ ನಡತೆ, ಒಳ್ಳೆಯ ಆಚಾರ, ಒಳ್ಳೆಯ ಅಭಿರುಚಿ, ಇವುಗಳನ್ನ ಹೇಳುತ್ತೆ. ಒಟ್ಟಾರೆ ಧರ್ಮ ಅಂತ ಹೇಳಿದ್ರೆ ಒಳ್ಳೆಯ ಅಂತ ಹೇಳುವ ಮನುಷ್ಯ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ಎಲ್ಲ ಧರ್ಮ ಹೇಳುತ್ತೆ ಅಂತೇಳಿ ಆ ವ್ಯಕ್ತಿ ಹೇಳ್ತಾರೆ. ಅವಾಗ ಮತ್ತೆ ಲೇಖಕರು ಮತ್ತೆ ಒಂದು ಪ್ರಶ್ನೆಯನ್ನು ಹಾಕಿದ್ರು. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದೆ. ಹೌದಾ, ಸರಿಯಾಗಿದ್ರೆ ನೀವು ಕನ್ನಡ ಪಾಠವನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ ಕನ್ನಡವನ್ನ ಅಂತೇಳಿ ಕೇಳಿದ್ರು. ಅದಕ್ಕೆ ಆ ವ್ಯಕ್ತಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಸಾಹೇಬರು ತೃಪ್ತಿಯಿಂದಲೇ ಅಂದ್ರೆ ಅವ್ರ ಮನಸ್ಸಿಗೆ ಅದು ಸಮಾಧಾನವನ್ನು ಕೊಟ್ಟಿದೆ. ನಾನು ಪಾಠ ಮಾಡೋದು ಅನ್ನೋದು ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಸಾಹೇಬರು ತೃಪ್ತಿಯಿಂದಲೇ ಹೇಳಿದ್ರು, ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ನನಗೆಲ್ಲರೂ ಆ ರೀತಿ ಹೇಳ್ತಾರೆ, ಏನಂತ, ನನ್ನಷ್ಟು ಚೆನ್ನಾಗಿ ಪಾಠ ಮಾಡೋರು ಯಾರೂ ಇಲ್ಲ ಅಂತ ಹೊರಗಿನವರು ಅಂದ್ರೆ ಜನಗಳು ಆ ರೀತಿ ಹೇಳ್ತಾರೆ. ಎಲ್ಲರಿಂದಲೂ ಆ ರೀತಿ ಬಿರುದನ್ನು ನಾನು ಪಡೆದಿದ್ದೇನೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು. ಅದು ಒಂದು ಪ್ರಸಂಗವನ್ನು ಸಹ ಇಲ್ಲಿ ಹೇಳಿದ್ರು. ಒಮ್ಮೆ ಪ್ರೈಮರಿ ಶಿಕ್ಷಕರ ಸಮ್ಮೇಳನ ದೊಡ್ಡದಾಗಿ ಜರುಗ್ತಾ ಇತ್ತು. ಅಲ್ಲಿ ಇವರ ಪಾಠಕ್ಕೆ ಎಲ್ಲ ಕಡೆ ಅಚ್ಚುಮೆಚ್ಚು ಇದ್ದಿದ್ರಿಂದ ಇವರು ಇಲ್ಲೊಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಕನ್ನಡ ಮೌಲ್ಯವರಿಗೆ ಒಂದು ಮಾದರಿ ಪಾಠವನ್ನು ಮಾಡಲಿಕ್ಕೆ ಕೊಟ್ಟರು. ಮಾದರಿ ಪಾಠ ಮಾಡಲು ಕೊಟ್ಟರು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು. ನನ್ನ ಶಾಲೆಯಲ್ಲಿ ಪಾಠ ಮಾಡುವಾಗ ನನ್ನ ವಿದ್ಯಾರ್ಥಿಗಳು ನನ್ನ ಶಾಲೆಯಲ್ಲಿ ನನ್ನ ಪಾಠವನ್ನ ಯಾವ ರೀತಿ ಕುತೂಹಲದಿಂದ ಆಸಕ್ತಿಯಿಂದ ಕಣ್ಣನ್ನು ಅರಳಿಸಿ ತಮ್ಮನ್ನು ತಾವು ಮರೆತು ಕೇಳ್ತಾ ಇದ್ರೋ, ಅದೇ ರೀತಿ ಆ ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕರು ಸಹ ಹಾಗೇನೆ ಅದನ್ನು ನಾನು ಮಾಡಿದಂತಹ ಮಾದರಿ ಪಾಠವನ್ನ ಕೇಳ್ತಾ ಇದ್ರು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು. ಮತ್ತು ಅವರ ಹೇಳ್ತಂತ ಎಲ್ಲ ಅಂಶಗಳು ಲೇಖಕರ ಮನಸ್ಸಿಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಆ ಮೌಲ್ಯ ಬಗ್ಗೆ ಮೆಚ್ಚುಗೆ ಆಗ್ತಾ ಇದೆ.
ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ. ಮತ್ತೆ ಲೇಖಕರು ಕೇಳಿದ್ರು ಪ್ರಶ್ನೆಯನ್ನ, ಏನು, ಕನ್ನಡದಲ್ಲಿ ನೀವು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ತೀರಾ ಅಂತೇಳಿ ಕೇಳಿದ್ರು. ಆಗ ಸಾಹೇಬರು ಹೇಳ್ತಿದ್ದಾರೆ, ಹೌದು ಓದುತ್ತೇನೆ. ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು. ಅವರು ರೂಢಿ ಮಾಡ್ಕೊಂಡಿರೋದು ಏನಪ್ಪಾ ಅಂತ ಹೇಳಿದ್ರೆ, ಮಲಗೋದಕ್ಕೂ ಮುಂಚೆ 2 ಗಂಟೆ ಅವರು ಓದಲೇಬೇಕಂತ. ಅವ್ರು ಓದದೆ ಹಾಗೆ ಮಲ್ಕೊಂಡ್ರೆ ಅವರಿಗೆ ನಿದ್ರೆನೇ ಬರ್ತಾ ಇರಲಿಲ್ಲ. ಇವರು ಅದನ್ನ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ. ಓದದೆ ಮಲಗಿದ್ರೆ ಅವರಿಗೆ ನಿದ್ರೆನೇ ಬರ್ತಾ ಇರಲಿಲ್ಲ. ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು. ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ. ಶ್ರೀ ಡಿ.ವಿ. ಗುಡ್ಡಪ್ಪನವರ ಉಮರನ ಹೊಸಗೆ ಅನ್ನೋ ಕೃತಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಕನ್ನಡ ಮೌಲ್ವಿಯವರು. ಆ ಗುಂಡಪ್ಪನವರ ಉಮರನ ಹೊಸಗೆ ನನಗೆ ಪೂರ್ತ ಬಾಯಿಗೆ ಬರುತ್ತದೆ ಅಂದ್ರೆ ಅಷ್ಟು ಸಾರಿ ಓದಿದರೆ, ಸಂಪೂರ್ಣವಾಗಿ ಅದು ಬಾಯಿಪಾಠ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅರ್ಥ ಅವರು ಆ ಕೃತಿಯನ್ನು ಸಂಪೂರ್ಣವಾಗಿ ಎಷ್ಟು ಸಾರಿ ಓದಿದರೋ ಗೊತ್ತೇ ಇಲ್ಲ. ಹಾಗಾಗಿ ಉಮರನ ಹೊಸಗೆ ಪೂರ್ತ ಬಾಯಿಗೆ ಬರುತ್ತದೆ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಯಾರು, ಡಿ.ವಿ. ಗುಂಡಪ್ಪ ಅವರು ಅಂತೇಳಿ ಹೇಳಿದ್ರು. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು, ಈಗ ಇಷ್ಟೆಲ್ಲ ಮಾತುಕತೆ ಆಯಿತು, ಲೇಖಕರಿಗೆ ಅವ್ರ ಬಗ್ಗೆ ಕುತೂಹಲ ಉಂಟಾಯಿತು. ನಿಮ್ಮೂರು ಯಾವುದು, ನಿಮ್ಗೆ ಉರ್ದು ಬರೋದಿಲ್ವೇ, ಮತ್ತೆ ಕನ್ನಡ ಪಾಠ ಮಾಡ್ತೀರಾ, ಕನ್ನಡ ಪಾಠವನ್ನು ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲವನ್ನು ವಿಚಾರಿಸಿದ್ರು. ಈಗೆಲ್ಲ ಆಯಿತು. ಆ ವ್ಯಕ್ತಿ ಸಹ ತನ್ನ ಎಲ್ಲ ಅನುಭವಗಳನ್ನು ಲೇಖಕರ ಬಳಿ ಹೇಳ್ಕೊಂಡ್ರು. ಸ್ವಲ್ಪ ಹೊತ್ತು ಮೌನ ಇತ್ತು. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು, ಅಷ್ಟು ಸ್ವಲ್ಪ ಹೊತ್ತು ಇನ್ನೂ ಮೌನವಾಗಿದ್ರು ಸಾಹೇಬರು. ಆ ನಂತರ ಅವ್ರು ಶುರು ಮಾಡಿದ್ರು, ಏನು, ನಿಮ್ಮ ಊರು ಯಾವುದು? ಈಗ ಸಾಹೇಬರು ಯಾರಿಗೆ ಪ್ರಶ್ನೆ ಕೇಳ್ತಿದ್ದಾರೆ, ಲೇಖಕರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಿಮ್ಮ ಊರು ಯಾವುದು ಎಂದು ಕೇಳಿದರು. ಆಗ ಲೇಖಕರು ಹೇಳಿದ್ರು, ನಾನು ಹಾಸನದ ಹತ್ತಿರದ ಒಂದು ಹಳ್ಳಿ ಎಂದೆ. ಈಗ ಇಷ್ಟೊತ್ತು ಸಾಹೇಬರು ತನ್ನ ಪರಿಚಯವನ್ನು ಮಾಡ್ಕೊಂಡಿರ್ತಾನೆ. ಈಗ ಲೇಖಕರನ್ನ ಆ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಪ್ರಶ್ನಿಸ್ತಾ ಇದ್ದಾರೆ. ಈಗ ಲೇಖಕರ ಪರಿಚಯ ಮಾಡ್ಕೋಬೇಕು ಅನ್ನೋದು ಆ ವ್ಯಕ್ತಿಯ ಆಸೆಯಾಗಿದೆ. ನಿಮ್ಮ ಊರು ಯಾವುದು ಎಂದು ಕೇಳಿದರು. ನಾನು ಹಾಸನದ ಹತ್ತಿರದ ಒಂದು ಹಳ್ಳಿ ಇದೆ. ಹಾಸನದ ಹತ್ರ ಬರುವಂತಹ ಒಂದು ಹಳ್ಳಿ ನಮ್ದು ಅಂತೇಳಿ ಲೇಖಕರು ಹೇಳಿದ್ರು. ಸಾಹೇಬರು ಹೇಳ್ತಾರೆ ಅದಕ್ಕೆ, ಹೌದಾ, ನಾನು ಹಾಸನಕ್ಕೆ ಹೋಗಿದ್ದೇನೆ. ಯಾವ ಹಳ್ಳಿ ಎಂದರು. ನಾನು ಗೊರೂರು ಎಂದೆ. ನಾನು ಗೊರೂರಿಗೂ ಹೋಗಿದ್ದೇನೆ. ಆ ಗೊರೂರು ರಾಮಸ್ವಾಮಿ ಅಯ್ಯಂಗಾರು ಇದ್ದಾರಲ್ಲ, ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ನಾನು ಗೊರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಎಂದೆ. ಸಾಹೇಬರು, ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ. ಈಚೆಗೆ ಓದಿದೆ, ನೋಡಬೇಕಾದ ಮನುಷ್ಯರು ಎಂದರು. ನಾನು ಅವರು ನಿಮ್ಮೆದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ಆಗ ಲೇಖಕರು ಕೇಳ್ತಾರೆ, ನಿಜವಾಗೂ ಈಗ ಗೊರೂರು ರಾಮಸ್ವಾಮಿ ಇವರು ನಿಮ್ಮ ಎದುರಿಗೆ ಬಂದರೆ ಏನು ಮಾಡ್ತೀರಿ ಅಂತ ಕೇಳಿದ್ರು. ಸಾಹೇಬರು, ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಡುತ್ತೇನೆ ಎಂದರು. ಈಗ ಸಾಹೇಬರು ತನ್ನ ಬಗ್ಗೆ ಹೇಳ್ತಾ ಇದ್ದಾರಲ್ವಾ, ಏನೋ ಲೇಖಕರು ಪ್ರಶ್ನೆ ಮಾಡ್ತಾ ಇದ್ದಾರಲ್ವಾ, ಅವಾಗ ಲೇಖಕರು ಹೇಳಿದ್ರು ಹಾಸನ ಹತ್ತಿರದ ಒಂದು ಹಳ್ಳಿ ಅಂತೇಳಿ ಹೇಳಿದ್ರು. ಅದಕ್ಕೆ ಸಾಹೇಬರು ಕೇಳ್ತಾರೆ, ನಾನು ಹಾಸನಕ್ಕೆ ಹೋಗಿದ್ದೀನಿ. ಅವನಿಂದ ಹಾಸನ, ನಾನು ಹಾಸನಕ್ಕೆ ಹೋಗಿದ್ದೀನಿ. ಹಾಸನದ ಹತ್ರ ಯಾವ ಹಳ್ಳಿ ಅಂತೇಳಿ ಪ್ರಶ್ನೆ ಮಾಡಿದ್ರು. ಅವಾಗ ಗೊರೂರು ಹೇಳ್ತಾರೆ, ನಾನು ಗೊರೂರು ಎಂದು. ಅಂದರೆ ಲೇಖಕರು ಊರು ಯಾವುದು, ಹಾಸನದ ಬಳಿಯ ಗೊರೂರು ಒಂದು ಹಳ್ಳಿಯಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಜನಿಸಿರ್ತಾರೆ. ಅವರ ಹೆಸರಲ್ಲೇ ಇದೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಅವ್ರ ಊರು ಗೊರೂರು ಆಗಿದ್ದರಿಂದ ಅವರ ಹೆಸರಿನ ಪಕ್ಕದಲ್ಲಿ ಅವರ ಊರಿನ ಹೆಸರು ಸಹ ಸೇರ್ಕೊಂಡಿದೆ. ಹಾಗಾಗಿ ಇಲ್ಲಿ ಹಾಸನದ ಹತ್ರ ಗೊರೂರು ನಮ್ಮದು ಅಂತೇಳಿ ಲೇಖಕರು ಹೇಳಿದ್ರು. ಆಗ ಆ ವ್ಯಕ್ತಿ ಹೇಳ್ತಾರೆ, ನಾನು ಗೊರೂರಿಗೂ ಹೋಗಿದ್ದೇನೆ. ನಾನು ಹಾಸನಕ್ಕೆ ಹೋದಾಗ ಗೊರೂರಿಗೂ ಹೋಗಿದ್ದೇನೆ. ಆ ಗೊರೂರು ರಾಮಸ್ವಾಮಿ ಅಯ್ಯಂಗಾರು ಇದ್ದಾರಲ್ಲ,
ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ. ಲೇಖಕರು ಇದಾರಲ್ಲ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು, ಅವ್ರ ಕಥೆಗಳನ್ನ ನಾನು ಓದಿದ್ದೀನಿ. ತುಂಬ ಚೆನ್ನಾಗಿ ಕಥೆಗಳನ್ನು ಬರೀತಾರೆ ಅವರು. ಅದೇ ಊರಿನವರೇ. ಅವ್ರ ಹೆಸರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತೇಳಿ ಹೇಳಿದ್ರು. ನಾನು ಗೊರೂರಿಗೆ ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ನಾನು ಗೊರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ? ಹೌದಾ, ಅವ್ರ ಕಥೆಗಳನ್ನು ಓದಿದ್ದೀರಾಗಿದ್ರೆ ಸರಿ. ಆಗಿದ್ರೆ ನೀವು ಗೊರೂರಿಗೆ ಹೋದಾಗ ಆ ಗೊರೂರು ರಾಮಸ್ವಾಮಿ ಅಯ್ಯಂಗಾರನ್ನ ನೀವು ಸಂಧಿಸಿದ್ರಾ? ಅಂದರೆ ಅವ್ರನ್ನ ನೋಡಿದ್ರ, ಮಾತಾಡ್ಸಿದ್ರಾ ಅಂತೇಳಿ ಲೇಖಕರು ಕೇಳ್ತಿದ್ದಾರೆ. ಅವರೇ ಲೇಖಕರು, ಆದರೆ ಆ ವ್ಯಕ್ತಿಗೆ ಇನ್ನೂ ಗೊತ್ತಿಲ್ಲ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನೋಡೋಣ ನನ್ನ ಬಗ್ಗೆ ಇವರಿಗೆ ಏನು ಅನಿಸುತ್ತೆ ಅಂತೇಳಿ ಆ ರೀತಿ ಪ್ರಶ್ನೆಯನ್ನ ಮಾಡಿದ್ರು. ಅವರನ್ನು ಸಂಧಿಸಿದ್ದೀರಾ ಎಂದೆ. ಸಾಹೇಬರು ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ, ಈಚೆಗೆ ಓದಿದೆ. ಇಲ್ಲ, ಆ ಹೊತ್ತಿಗೆ ನಾನು ಓದೋ ಹೊತ್ತಿಗೆ ನಾನು ಲೇಖಕರ ಪುಸ್ತಕಗಳನ್ನು ಓದಿರಲಿಲ್ಲ. ಇತ್ತೀಚೆಗೆ ಅವರ ಕಥೆಗಳನ್ನು ನಾನು ಓದಿದೆ. ನಿಜವಾಗೂ ನೋಡಬೇಕಾದ ಮನುಷ್ಯರವರು, ತುಂಬ ಚೆನ್ನಾಗಿ ಕಥೆಗಳನ್ನು ಬರೆದಿದ್ದಾರೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಎಂದರು. ಅವ್ರ ಲೇಖಕರು ನಾನೇ ಅದು ಅಂತ ಇನ್ನೂ ಹೇಳ್ಕೊಳಕ್ಕೆ ಅವ್ರಿಗೆ ಆಗ್ತಿಲ್ಲ. ಈಗ ಮತ್ತೊಂದು ಪ್ರಶ್ನೆಯನ್ನ ಹಾಕಿದ್ರು. ಅವರು ನಿಮ್ಮ ಎದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ? ಆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ತುಂಬ ಚೆನ್ನಾಗಿ ಕಥೆಗಳನ್ನು ಬರೆದಿದ್ದಾರೆ, ನಿಜವಾಗೂ ನೋಡ್ಬೇಕಾದ ಮನುಷ್ಯ ಅವರು ಅಂತ ಹೇಳಿದ್ರಲ್ಲ. ನಿಜವಾಗೂ ಈಗ ನಿಮ್ಮ ಎದುರುಗಡೆನೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಬಂದ್ಬಿಟ್ರು ಅಂದ್ರೆ ಏನ್ ಮಾಡ್ತೀರಿ ಅಂತೇಳಿ ಲೇಖಕರು ಪ್ರಶ್ನೆಯನ್ನ ಹಾಕಿದ್ರು. ಸಾಹೇಬರು ಹೇಳ್ತಾರೆ, ಮಾಡುವುದೇನು, ಏನ್ ಮಾಡೋದು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು. ತುಂಬ ತುಂಬ ಖುಷಿಯಿಂದ ಹೋಗಿ ಅವರನ್ನ ಅಪ್ಕೊಳ್ತೀನಿ, ಆಲಿಂಗನ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಅವಾಗ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹೇಳ್ತಾರೆ, ನಾನೇ ಆ ಪ್ರಾಣಿ, ಅಂದ್ರೆ ಆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಬೇರೆ ಯಾರು ಅಲ್ಲ, ನಾನೇ ಆ ಪ್ರಾಣಿ ಅಂತೇಳಿ ಹೇಳಿದ್ರು. ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಂಗಿಸಿಕೊಂಡು ಬಿಟ್ಟರು. ಅವ್ರಿಗೆ ಆಶ್ಚರ್ಯ ಆಗಿತ್ತು. ಅಯ್ಯೋ, ಇದೇನು, ನಾನು ಇಷ್ಟೊತ್ತು ಬಸ್ಸಲ್ಲಿ ಹತ್ತಿದಾಗಿಂದ ಇಲ್ಲಿವರೆಗೂ ಯಾರ ಜೊತೆ ಮಾತಾಡಿದ್ದೀನಿ? ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಜೊತೆ ಮಾತಾಡಿದ್ದೀನ. ಆ ವ್ಯಕ್ತಿ ಇವರೇನಾ ಅಂತೇಳಿ ಅನ್ಸುತ್ತೆ. ಯಾರೋ ಮುಸ್ಲಿಂ ಮೌಲ್ವಿಗೆ ತಾನೇನು ಮಾಡಿದೆ, ನನಗೆ ಮುಂದೆ ಏನು ಮಾಡಬೇಕು ಅನ್ನೋದು ಸಹ ಅವರಿಗೆ ತೋಚಲಿಲ್ಲ. ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಂಗಿಸಿಕೊಂಡು ಬಿಟ್ಟರು. ಎದ್ರು ಏನು ಮಾಡಬೇಕು ಅಂತನೂ ಗೊತ್ತಾಗಲಿಲ್ಲ. ಮುಂಚೆ ಇವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಗೊತ್ತಾಗಿದ್ದಿದ್ರೆ ಅವ್ರ ಕೃತಿಗಳ ಬಗ್ಗೆನೋ, ಅವ್ರ ಕಥೆಗಳ ಬಗ್ಗೆನೋ, ಅವ್ರು ಬರೆದಿರ್ತಕ್ಕಂಥ ಬೇರೆ ಬೇರೆ ಸಾಹಿತ್ಯದ ಬಗ್ಗೆನೋ ಅಲ್ಲಿಂದ ಬಸ್ ಹತ್ತಿದಾಗಿಂದ ಇಲ್ಲಿವರೆಗೂ ಚರ್ಚೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ರು. ಆದರೆ ಅಲ್ಲಿ ಆಗಿದ್ದೆ ಬೇರೆ. ಏನು ಅಂತ ಹೇಳಿದ್ರೆ ಇಲ್ಲಿ ಇವರೇ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಬೇಗ ಗೊತ್ತಾಗಲಿಲ್ಲ ಯಾರಿಗೆ, ಕನ್ನಡ ಮೌಲ್ವಿಗೆ ಅಲ್ವಾ. ಅವರು ಪ್ರಾರಂಭದಲ್ಲಿ ಏನು ಮಾಡಿದ್ರು, ಆ ವ್ಯಕ್ತಿಯನ್ನು ನೋಡಿ, ಆ ವ್ಯಕ್ತಿಯ ಕೈಯಲ್ಲಿದ್ದಂತಹ ಪುಸ್ತಕವನ್ನು ನೋಡಿ, ಇವ್ರು ಏನೋ ಧರ್ಮ ಬೇರೆ ಆಗ್ತಾ ಇದೆ, ಕೈಯಲ್ಲಿ ಹಿಡ್ಕೊಂಡಿರುವಂಥ ಗ್ರಂಥ ಹಿಂದೂ ಧರ್ಮದ್ದು, ಈ ವ್ಯಕ್ತಿ ನೋಡಿದ್ರೆ ಮುಸ್ಲಿಂ ಧರ್ಮದವರಾಗಿದ್ದಾರೆ, ಏನಿದು, ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಉಂಟಾಯಿತು ಯಾರಿಗೆ, ಲೇಖಕರಿಗೆ. ಅದ್ರ ಬಗ್ಗೆ ವಿಚಾರಿಸಿದ್ರೆ ಹೊರತು ನಾನು ಲೇಖಕ, ನನ್ನ ಹೆಸರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಒಂದು ಮಾತು ಸಹ ಅಲ್ಲಿ ಹೇಳಿರಲಿಲ್ಲ ಲೇಖಕರು. ಹಾಗಾಗಿ ಕೊನೆಯದಾಗಿ ಹೇಳಿದ್ರು, ಯಾವಾಗ ನಿಜವಾಗೂ ನಾನು ಆ ಕಥೆಗಳನ್ನು ಓದಿದ್ದೀನಿ, ಆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ನಿಜವಾಗೂ ನೋಡ್ಬೇಕಾದಂಥ ವ್ಯಕ್ತಿ ಅಂತ ಹೇಳಿದಾಗ ಅವಾಗ ಹೇಳಿದ್ರು ಲೇಖಕರು, ನೀವು ಏನು ಹೇಳಿದ್ರಲ್ಲ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಆ ವ್ಯಕ್ತಿ ನಾನೇ, ಆ ಪ್ರಾಣಿ ನಾನೇ ಅಂತ ಹೇಳಿದಾಗ ಇದು ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಟ್ಟು ಏನು ಮಾಡೋದು ಮುಂದೆ ಅಂತ ಗೊತ್ತಾಗ ಎದ್ದು ಬಂದು ಲೇಖಕರನ್ನ ಏನು ಮಾಡ್ತಾರೆ, ಅಪ್ಕೊಳ್ತಾರೆ. ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಂಗಿಸಿಕೊಂಡು ಬಿಟ್ಟರು. ಅವರನ್ನು ಅಪ್ಕೊಂಡು ಈ ರೀತಿ ಹೇಳ್ತಿದ್ದಾರೆ, ಇವತ್ತೇ ಸುದಿನ, ಇವತ್ತು ತುಂಬ ಒಳ್ಳೆಯ ದಿನ, ದೇವರ ದಯೆ, ನಿಜವಾಗೂ ದೇವರ ಕರುಣೆನೋ ಏನೋ, ನಾವಿಬ್ಬರೂ ಸೇರಿದೆವು, ಏನೋ ದೇವ್ರ ಕರುಣೆ ಇದೆಯೋ ಏನೋ ಗೊತ್ತಿಲ್ಲ, ಆ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಈ ದಿನ ಸೇರೋ ಹಾಗೆ ಮಾಡಿದ್ದೇನೆ. ಪುನಃ ಅಂದರೆ ಮತ್ತೆ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ, ಮತ್ತೆ ಯಾವತ್ತು ಈ ರೀತಿ ನಾವು ಇಬ್ಬರು ಮತ್ತೆ ಸೇರ್ತೀವೋ ಅಂತೇಳಿ ಆ ವ್ಯಕ್ತಿಯ ಕಣ್ಣಲ್ಲಿ
ಲೇಖಕರ ಬಗ್ಗೆ ಇನ್ನೂ ಏನೋ ಕೇಳಬೇಕು ತಿಳ್ಕೋಬೇಕು ಅನ್ನೋ ಆಕಾಂಕ್ಷೆ ಕಾಣಿಸ್ತಾ ಇದೆ. ಅದ್ರ ಸಮಯ ಮೀರೋಗ್ಬಿಟ್ಟಿತ್ತು. ಮುಂಚೆ ಗೊತ್ತಿದ್ರೆ ನಾನು ಇವ್ರ ಬಗ್ಗೆ ಸಾಹಿತ್ಯದ ಬಗ್ಗೆ ಕೇಳ್ಬೋದಿತ್ತು ಅನ್ನೋ ಕುತೂಹಲ ಅದರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಅದಕ್ಕೆ ಹೇಳ್ತಿದ್ದೇನೆ, ಆ ದೇವರು ಮತ್ತೆ ನಮ್ಮನ್ನು ಸೇರಿಸುವಂತಹ ಅವಕಾಶ ಒದಗಿಸ್ತಾನೋ ಇಲ್ವೋ ಅಂತೇಳಿ ಅವರು ಹೇಳ್ತಿದ್ದಾರೆ. ಸಾಹೇಬರು ನಿಜವಾಗಿಯೂ ನನ್ನನ್ನು ಅಲಗಿಸಿಕೊಂಡು ಬಿಟ್ಟರು. ಇವತ್ತೇ ಸುದಿನ, ಇವತ್ತೇ ಒಳ್ಳೆಯ ದಿನವಾಗಿದೆ. ಆ ದೇವರ ದಯೆಯಿಂದ ನಾನು ನಿಮ್ಮನ್ನು ಭೇಟಿಯಾಗುವಂಥ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ತು. ಮತ್ತೆ ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ ಎಂದರು. ಮತ್ತೆ ನಾವು ನೋಡುವಂಥ ಸಮಯ ಯಾವಾಗ ಬರುತ್ತೋ ಅಂತೇಳಿ ಹೇಳಿದ್ರು. ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಅವರು ಆ ರೀತಿ ನಡ್ಕೊಂಡಿದ್ದನ್ನು ನೋಡಿ ಲೇಖಕರಿಗೆ ಅನ್ನಿಸ್ತು ಏನು ಅಂತ ಹೇಳಿದ್ರೆ, ಅನೇಕ ಶತಮಾನಗಳಿಂದ ಅಂದ್ರೆ ಈ ಹಿಂದಿನ ಜನ್ಮಗಳಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಈ ಮೌಲ್ವಿ ಮತ್ತು ಮಿತ್ರರಾಗಿದ್ವಿ ಅಂತ ಕಾಣಿಸುತ್ತೆ. ಆ ರೀತಿ ಅನ್ನಿಸ್ತಾ ಇದೆಯಲ್ಲ ಈ ವ್ಯಕ್ತಿಯನ್ನು ನೋಡಿದಾಗ. ಹಿಂದಿನ ಜನ್ಮಾಂತರಗಳಲ್ಲಿ ಎಲ್ಲ ನಾವಿಬ್ಬರು ಸ್ನೇಹಿತರಾಗಿಟ್ಟಿರ್ಬೇಕೋ ಏನೋ ಅಂತೇಳಿ ಲೇಖಕರಿಗೆ ಅನಿಸ್ತು. ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು. ಮುಂದಿನ ಬಸ್ ನಿಲ್ದಾಣ ಬಂತು. ಅಲ್ಲಿ ಆ ಮೌಲ್ವಿ ಏನು ಮಾಡಿದ್ರು, ಇಳಿದು ಮುಂದಕ್ಕೆ ಹೋದ್ರು. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ಭಾಸವಾಯಿತು. ಇಲ್ಲಿ ಆ ವ್ಯಕ್ತಿಯನ್ನ ಲೇಖಕರು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ, ಸುಗಂಧಕ್ಕೆ. ಅಂದರೆ ಸುವಾಸನೆಯನ್ನು ಉಳ್ಳಂತಹ ಯಾವುದೋ ಒಂದು ಹೂವು ಅಲ್ವಾ, ಹೂವು ಸುವಾಸನೆಯನ್ನು ಬೀರುವಂಥದ್ದು. ಆ ಹೂವಿಗೆ ಸುವಾಸನೆಗೆ ಇವರನ್ನ ಹೋಲಿಸ್ತಾ ಇದ್ದಾರೆ. ಅಂದರೆ ಆ ವ್ಯಕ್ತಿಯನ್ನು ಇಳಿಯೋದು ಇವರಿಗೆ ಇಷ್ಟ ಇಲ್ಲ. ಎಲ್ಲೋ ಯಾವುದೋ ಒಂದು ಕಡೆ ಇವ್ರು ನಾನು ತುಂಬ ಹತ್ತಿರವಾಗಿಬಿಟ್ಟಿದ್ದೀನಿ, ಅವ್ರು ಎಳೆದು ಹೋಗ್ತಿದಾರಲ್ಲ ಅನ್ನೋ ನಿರಾಸೆ ಲೇಖಕರ ಮನಸ್ಸಲ್ಲಿ ಮೂಡ್ತಾ ಇದೆ. ಇಷ್ಟೊತ್ತು ನನ್ನ ಜೊತೆ ಪ್ರಯಾಣ ಮಾಡಿದಂತಹ ಒಂದು ಸುವಾಸನೆ ಭರಿತವಾದ ಒಂದು ವಸ್ತು ನನ್ನಿಂದ ದೂರವಾಗ್ತಿದೆಯಲ್ಲ ಅಂತೇಳಿ ಲೇಖಕರಿಗೆ ಅನ್ನಿಸ್ತು. ನನ್ನ ಜೊತೆ ಪ್ರಯಾಣ ಮಾಡಿದಂಥ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ವಾಸವಾಗ್ತು. ಹೋಗ್ಬಿಡ್ತಲ್ಲ ಆ ಸುಗಂಧ ಅಂತೇಳಿ ಲೇಖಕರಿಗೆ ಅನ್ನಿಸ್ತು. ಇಲ್ಲಿ ಏನು ನೋಡ್ತೀವಪ್ಪ ಅಂತ ಹೇಳಿದ್ರೆ, ಯಾವ ಧರ್ಮ ಭೇದ ಭಾವ ಯಾವುದೂ ಇಲ್ಲ, ಎಲ್ಲ ಧರ್ಮವೂ ಒಂದೇ ಅನ್ನೋದು ಈ ಕಥೆಯ ಮೂಲಕ ನಾವು ತಿಳ್ಕೊಳ್ಳುವಂತಹ ಅಂಶ. ಇಲ್ಲಿ ಈ ವ್ಯಕ್ತಿ ಬೇರೆ ಧರ್ಮದವರಾಗಿದ್ದರೂ ಸಹ ಏನು ಮಾಡ್ತಿದ್ದಾರೆ, ಅವರು ಎಲ್ಲ ಧರ್ಮದ ಕೃತಿಗಳನ್ನು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ. ಅವ್ರ ತೀರ್ಮಾನ ಕೊನೆಯದಾಗಿ ಅವರು ಲೇಖಕರ ಬಳಿ ಹೇಳಿದ್ದು ಏನಪ್ಪ ಅಂತ ಹೇಳಿದ್ರೆ, ಯಾವ ಧರ್ಮವೂ ಇಲ್ಲ. ಲೇಖಕರು ಪ್ರಶ್ನೆ ಮಾಡಿದ್ರು, ಏನಂತ ಪ್ರಶ್ನೆ ಮಾಡ್ತಾರೆ, ನೀವು ನಿಮ್ಮ ಧರ್ಮ ಬೇರೆ ಆಗಿದೆ, ಆದರೆ ನೀವು ಅಧ್ಯಯನ ಮಾಡುತ್ತಿರುವಂಥ ಪುಸ್ತಕ ಯಾವ್ದಾಗಿದೆ ನಿಮ್ಮ ಕೈಯಲ್ಲಿರೋದು ಮಹಾಭಾರತ ಪುಸ್ತಕವಾಗಿದೆ. ಈ ಮಹಾಭಾರತ ಗ್ರಂಥದಲ್ಲಿ ನಿಮ್ಮ ಧರ್ಮಕ್ಕೆ ವಿರೋಧವಾಗಿರುವಂತಹ ಯಾವ ಅಂಶವೂ ಇಲ್ವಾ, ನಿಮಗೆ ಈ ಕೃತಿ ಅಷ್ಟೊಂದು ಹತ್ತಿರವಾಗಿದೆಯಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು ಅಲ್ವಾ. ಅವಾಗ ಆ ವ್ಯಕ್ತಿ ಹೇಳಿದ್ದೇನು, ಯಾವ ಧರ್ಮವೂ ಮೇಲಲ್ಲ, ಯಾವ ಧರ್ಮವೂ ಕೀಳಲ್ಲ. ಹೌದಾ, ಎಲ್ಲ ಧರ್ಮ ಹೇಳೋದು ಒಂದೇ, ಮನುಷ್ಯ ಒಳ್ಳೆಯವನಾಗಿರ್ಬೇಕು ಅಂತೇಳಿ ಅಲ್ವಾ. ಹಾಗಾಗಿ ಎಲ್ಲ ಮತಗಳನ್ನು ಅಧ್ಯಯನ ಮಾಡಬೇಕು, ಎಲ್ಲ ಧರ್ಮಗಳನ್ನು ತಿಳ್ಕೊಂಡಿರ್ಬೇಕು. ನಾನು ರಾಮಾಯಣವನ್ನು ಓದಿದ್ದೇನೆ, ಮಹಾಭಾರತವನ್ನು ಓದಿದ್ದೇನೆ, ಭಗವದ್ಗೀತೆಯನ್ನು ಓದಿದ್ದೇನೆ, ಕುರಾನನ್ನು ಓದಿದ್ದೇನೆ. ಒಟ್ಟಾರೆ ಕೊನೆಯದಾಗಿ ಎಲ್ಲ ಧರ್ಮಗಳು ಹೇಳೋದು ಒಂದೇ, ಒಳ್ಳೆಯ ಅಂಶಗಳನ್ನು ವ್ಯಕ್ತಿ ಬೆಳೆಸ್ಕೊಳ್ಬೇಕು ಅಂತೇಳಿ. ಹಾಗಾಗಿ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಬೇಕು. ಒಂದು ದೊಡ್ಡದಾಗಿರುವಂಥ ಉದ್ಯಾನವನದಲ್ಲಿ ಎಲ್ಲ ಯಾವ ಕಡೆ ನೋಡಿದ್ರು ಒಂದೇ ಹೂ ಕಾಣಿಸ್ತಂದ್ರೆ ಅದು ಅಷ್ಟು ಇಷ್ಟ ಆಗಲ್ಲ ಮನಸ್ಸಿಗೆ ಅಲ್ವಾ. 10 ಬಗೆಯ ಹೂಗಳಿದ್ದಾಗ ನಿಂತು ನೋಡ್ಬೇಕು ಅನ್ಸುತ್ತೆ. ಆ ರೀತಿ ಎಲ್ಲಾ ಧರ್ಮಗಳು ಇದ್ರೇನೆ ಈ ಜಗತ್ತು ಸುಂದರವಾಗಿ ಕಾಣಿಸುತ್ತೆ. ಧರ್ಮಗಳೇ ಇಲ್ಲ ಅನ್ನೋ ಜಗತ್ತು ರಸಹೀನವಾಗಿಬಿಡುತ್ತೆ ಅಂತೇಳಿ ಆ ವ್ಯಕ್ತಿ ತನ್ನಲ್ಲಿ ಆ ಧರ್ಮಗಳ ಬಗ್ಗೆ ಇರುವಂಥ ಅಭಿಪ್ರಾಯವನ್ನ ತೋರಿಸಿದ್ರು. ಆ ವ್ಯಕ್ತಿಯ ಮಾತುಗಳು ಲೇಖಕರಿಗೆ ತುಂಬಾನೇ ಇಷ್ಟ ಆಯಿತು. ಹಾಗಾಗಿ ಆ ನಂತರ ಕೊನೆಯದಾಗಿ ನನ್ನ ಜೊತೆ ಬಂದಂತಹ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾಗಿರುತ್ತಲ್ಲ ಅಂತೇಳಿ ಲೇಖಕರಿಗೆ ಅನಿಸುತ್ತೆ.
ಅಷ್ಟೇ. ಇಷ್ಟು ಕನ್ನಡ ಮೌಲ್ವಿ. ಮೌಲ್ವಿ ಅಂದ್ರೆ ಸಾಮಾನ್ಯ ಮುಸ್ಲಿಂ ಗುರುಗಳಿಗೆ ಮೌಲ್ವಿ ಅಂತ ಕರೀತಾರಲ್ವಾ, ಇಲ್ಲಿ ಇವರು ಯಾಕೆ ಕನ್ನಡ ಮೌಲ್ವಿ ಅಂತ ಕರೆದ್ರು ಅಂತ ಹೇಳಿದ್ರೆ, ಇವರು ಕನ್ನಡ ಉಪಾಧ್ಯಾಯರಾಗಿದ್ರು ಅಲ್ವಾ. ಕನ್ನಡವನ್ನ ತುಂಬಾ ಇಷ್ಟಪಟ್ಟು ಕಲಿತು ಕನ್ನಡವನ್ನ ಬೋಧನೆ ಮಾಡ್ತಾ ಇದ್ರು. ಕನ್ನಡದ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ, ನಾನು ಕನ್ನಡವನ್ನು ಕಲಿತಿದ್ದು 3ನೇ ತರಗತಿವರೆಗೆ. ಆ 3 ವರ್ಷಗಳವರೆಗೆ ಕಲಿತಂತಹ ಕನ್ನಡ 30 ವರ್ಷಗಳನ್ನು ನಿಭಾಯಿಸುವ ರೀತಿ ನನ್ನ ಜೀವನಕ್ಕೆ ಆಧಾರವಾಯಿತು ಅಂತೇಳಿ. ಹಾಗಾಗಿ ನಿಜವಾಗೂ ಇವರು ಮುಸ್ಲಿಂ ಮೌಲ್ವಿ ಅಲ್ಲ, ಕನ್ನಡ ಮೌಲ್ವಿ ಅಂತೇಳಿ ಲೇಖಕರು ಮನಸ್ಸೊಳಗೆ ಬರುತ್ತೆ. ಹಾಗಾಗಿ ಅವರು ಈ ಗದ್ಯಕ್ಕೆ ಇಟ್ಟಿರುವಂತಹ ಹೆಸರೇನು, ಕನ್ನಡ ಮೌಲ್ವಿ ಅಂತೇಳಿ. ನಿಜವಾಗೂ ಇವರು ಕನ್ನಡ ಮೌಲ್ವಿನೇ ಅನ್ನೋ ಅಭಿಪ್ರಾಯಕ್ಕೆ ನಾವು ಸಹ ಬರ್ಬೋದು. ಇಷ್ಟು ಕನ್ನಡ ಮೌಲ್ವಿ ಗದ್ಯ ಭಾಗ. ನೀವು ಈ ಗದ್ಯ ಭಾಗವನ್ನು ಓದ್ಬಿಟ್ಟು ಏನು ಮಾಡಬೇಕು, 1 ಅಂಕದ ಪ್ರಶ್ನೆಗಳನ್ನು ತೆಗಿಬೇಕು. ಈ ಪಠ್ಯದಲ್ಲಿ ಇರುವಂಥ ಪ್ರಶ್ನೆಗಳು 1 ಅಂಕದ್ದು ಸುಮಾರು 4 ಇದಾವೆ ಅಲ್ವಾ. ಹಾಗೆ ಪಾಠವನ್ನು ಓದುತ್ತಾ ಹೋದಾಗೆ ಸ್ವತಃ ನಿಮಗೆ ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಎಲ್ಲಿ ಅನಿಸುತ್ತೋ ಅಲ್ಲಿ ಪ್ರಶ್ನೆಗಳನ್ನು ನೀವು ತೆಗಿಬೇಕು. ಅದಕ್ಕೆ ಉತ್ತರವನ್ನು ನೀವು ಬರಿಬೇಕು. ಇದರಿಂದ ಏನಾಗುತ್ತೆ, ನೀವು ಮತ್ತೊಮ್ಮೆ ಪಾಠವನ್ನು ಓದೋಕ್ಕಾಗುತ್ತೆ, ಕಥೆ ಮತ್ತಷ್ಟು ನಿಮಗೆ ಅರ್ಥ ಆಗುತ್ತೆ. ಇಲ್ಲಿರೋ ಪ್ರಶ್ನೆಗಳು: ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕ ಯಾವುದು? ಯಕ್ಷಗಾನದ ಪಾತ್ರಧಾರಿ ಸಾಹೇಬನು ಏನೆಂದು ಹೆಸರಾಗಿದ್ದನು? ಕನ್ನಡ ಮೌಲ್ವಿಯ ವೃತ್ತಿ ಯಾವುದು? DVಜಿಯವರ ಯಾವ ಕೃತಿ ಮೌಲ್ವಿಯ ಬಾಯಿಗೆ ಪೂರ್ತಿ ಬರುತ್ತಿತ್ತು ಅಲ್ವಾ. ಇದ್ರ ಜೊತೆಗೆ ಇವುಗಳನ್ನು ಈ 4 ಪ್ರಶ್ನೆಗಳಿಗೂ ಉತ್ತರ ಬರೀರಿ. ಜೊತೆಗೆ ಇಡೀ ಪಾಠದಲ್ಲಿ ಒಂದು 15ರಿಂದ 21 ಅಂಕದ ಪ್ರಶ್ನೆಗಳನ್ನು ಸ್ವತಃ ನೀವೇ ತೆಗೆಯುವ ಪ್ರಯತ್ನವನ್ನು ಮಾಡಿರಿ. ಅದಕ್ಕೆ ಉತ್ತರವನ್ನು ಸಹ ಬರೀರಿ. ಜೊತೆಗೆ 2-3 ಅಂಕದ್ದು ಸಹ ಇದೆ. ಕನ್ನಡ ಮೌಲ್ವಿಯ ವೇಷಭೂಷಣ ಹೇಗಿತ್ತು? ಮೌಲ್ವಿಯ ವಿದ್ಯಾಭ್ಯಾಸ ಹೇಗಾಯಿತು? ಹುಸೇನ್ ಕೃಷ್ಣನ ಅಭಿನಯದ ಬಗ್ಗೆ ತಿಳಿಸಿ ಅಲ್ವಾ. ಇದು 3-4 ವಾಕ್ಯದ್ದು. ಇನ್ನು 8-10 ವಾಕ್ಯದ ಉತ್ತರಕ್ಕೆ ನೀವು ಇಲ್ಲಿ ಪಾಠವನ್ನೇ ಓದಿದ್ರೆ ಇದಕ್ಕೆ ಉತ್ತರವನ್ನು ನೀವು ಬರಿಬಹುದು. ಗುರೂರು ಹಾಗೂ ಮೌಲ್ವಿಯ ನಡುವೆ ನಡೆದ ಸಂಭಾಷಣೆಯನ್ನು ಸಂಕ್ಷೇಪಿಸಿ ಬರೆಯಿರಿ. ಪ್ರಮುಖವಾಗಿರುವಂತಹ ಅಂಶಗಳನ್ನು ನೀವು ಆರಿಸಿ ಬರೀಬೇಕು. ಗುರೂರರು ಮತ್ತು ಆ ಕನ್ನಡ ಮೌಲ್ವಿಯ ಬಗ್ಗೆ ನಡೆದಂತಹ ಸಂಭಾಷಣೆ, ಆ ವ್ಯಕ್ತಿಯ ವಿದ್ಯಾಭ್ಯಾಸ ಇರ್ಬೋದು, ಅವರ ಶಿಕ್ಷಕ ವೃತ್ತಿ ಇರ್ಬೋದು ಅಲ್ವಾ. ಆಮೇಲೆ ಗುರೂರು ತಮ್ಮ ಪರಿಚಯವನ್ನು ಮಾಡ್ಕೊಂಡಿದ್ದಿರ್ಬೋದು. ಕೊನೆಯದಾಗಿ ಅವರಿಬ್ಬರು ಪರಸ್ಪರ ಯಾವ ರೀತಿ ಆಲಿಂಗನ ಮಾಡಿಕೊಂಡು ಒಬ್ಬರನ್ನೊಬ್ಬರು ಬೀಳ್ಕೊಟ್ರು ಅನ್ನೋದಾಗಿರ್ಬೋದು. ಎಲ್ಲ ಅಂಶಗಳನ್ನು ನೀವು ಬರೀಬೇಕು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ, ಇವುಗಳು ಪಾಠದ ಮಧ್ಯದಲ್ಲಿ ಬರುತ್ತೆ. ನೀವೇ ಸ್ವತಃ ಇದಕ್ಕೆ ಬರೀಬೇಕು. ಸಂದರ್ಭ ಬರೆಯೋದು 3 ಹಂತಗಳಿದ್ದಾವೆ: ಪೀಠಿಕೆ, ವಿವರಣೆ, ಸಂದರ್ಭ. ಪೀಠಿಕೆಯಲ್ಲಿ ಪಾಠದ ಹೆಸರು, ಆ ಮಾತು ಯಾವಾಗ ಬಂತು ಅದು ಸಂದರ್ಭ, ಆ ಸಂದರ್ಭದ ವಿವರಣೆ. ಈ 3 ಅಂಶಗಳನ್ನು ನೀವು ಬರೀಬೇಕು. ಒಂದು ಸಂದರ್ಭಕ್ಕೆ 3 ಅಂಕಗಳು ಇರುತ್ತೆ. ಇಷ್ಟು ಈ ದಿನ ತರಗತಿಯಲ್ಲಿ ನಾವು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ 9ನೇ ತರಗತಿಯ ಮುಂದಿನ ಗದ್ಯ ಭಾಗಕ್ಕೆ ಹೋಗೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ.